ಸ್ನೇಹಿತರೆ, ನಾಳೆ ಬಸ್ ಬಂದ್. ಇವತ್ತು ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ರು. ಸಭೆ ಕೂಡ ಇವತ್ತು ವಿಫಲವಾಗಿದೆ ಸ್ನೇಹಿತರೆ. ಆದ್ದರಿಂದ ನಾಳೆ ಸಾರಿಗೆ ನೌಕರರಿಂದ ಮುಷ್ಕರ. ಸ್ನೇಹಿತರೆ, ನಾಳೆ ಬೆಳಗ್ಗೆಯಿಂದ ಖಂಡಿತವಾಗಿಯೂ BMTC ಬಸ್ಗಳು ಸಿಗುವುದಿಲ್ಲ. ಯಾಕಂದ್ರೆ ಮುಷ್ಕರಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕೋಸ್ಕರ ಸ್ನೇಹಿತರೆ, 1,15,000 ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಕರೆ. ನಾಳೆಯಿಂದ ಮುಷ್ಕರ ಸ್ನೇಹಿತರೆ. ಆದ್ದರಿಂದ ತಾವುಗಳು ಬೇರೆ ಆಲ್ಟರ್ನೇಟ್ ಯೂಸ್ ಮಾಡಿಕೊಂಡು ಓಡಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಸರ್ಕಾರದಿಂದ ನಾಳೆಯಿಂದ ಬಸ್ ಇಲ್ಲ. ಆಲ್ಟರ್ನೇಟು ಖಂಡಿತವಾಗ್ಲೂ ಅವ್ರ ಹತ್ರ ಏನೂ ಇಲ್ಲ ಸ್ನೇಹಿತರೆ. ಯಾಕೋ ಗೊತ್ತಿಲ್ಲ, ಸರ್ಕಾರಕ್ಕಂತೂ 2 ವರ್ಷ ಆಗಿದೆ ತುಂಬಿ, ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. ಸಾರಿಗೆ ನೌಕರರ ಬೇಡಿಕೆಗೆ ಒಪ್ಪದ ಸರ್ಕಾರ. ಸ್ನೇಹಿತರೆ, ಸಾರಿಗೆ ನೌಕರರ 24 ತಿಂಗಳ ಹಿಂಬಾಕಿ ಇದ್ದ ಕಾರಣ ನಾಳೆ ಸ್ಟ್ರೈಕ್ ನಡೀತಾ ಇದೆ. ಅವರು ಸರ್ಕಾರನ ಕೇಳಿದ್ರು, ನಮಗೆ 24 ತಿಂಗಳುಗಳ ಹಿಂಬಾಕಿ ಹಣನ ಕೊಟ್ಟುಬಿಡಿ ಅಂತ. ಅದಕ್ಕೆ ಸರ್ಕಾರ ಒಪ್ಪಿಕೊಂಡಿಲ್ಲ. 13 ತಿಂಗಳ ಹಿಂಬಾಕಿ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೊಪ್ಪದ ಸಾರಿಗೆ ನೌಕರರು ನಾಳೆ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಸ್ನೇಹಿತರೆ. ಹಾಗೆ ಸಾರಿಗೆ ನೌಕರರು ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ನೋಡಿ, ನಾವು ನಮ್ಮ ಹೊಟ್ಟೆಪಾಡಿಗೋಸ್ಕರ ಮುಷ್ಕರ ಮಾಡ್ತಾ ಇದ್ವಿ, ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡುವುದಕ್ಕಲ್ಲ ಅಂತ. ಸ್ನೇಹಿತರೆ, ಒಟ್ಟಿನಲ್ಲಿ ಸಾರಿಗೆ ನೌಕರರು ಪಟ್ಟು ಬಿಡ್ತಾ ಇಲ್ಲ. ನಾಳೆಯಿಂದ ಬಸ್ ಇಲ್ಲ ಸ್ನೇಹಿತರೆ. ಸದ್ಯಕ್ಕಂತೂ ಸರ್ಕಾರ ಅವರ ಬೇಡಿಕೆಗಳಿಗೆ ಒಪ್ಪಿಗೆ ನೀಡಿಲ್ಲ. ಮುಂದೇನಾಗುತ್ತೆ ನೋಡೋಣ.